ನಮಸ್ಕಾರ, ನಾನು ವಿನುತಾ ಅಂತ. ನಾವಿಲ್ಲಿ ಇಷ್ಟು ಜನ ಇದೀವಲ್ಲ, ನಾವು ಅಭಯಾಶ್ರಮದಲ್ಲಿ ಒಂದು ಆಡಳಿತ ಮಂಡಳಿ ಅಂತ ಒಂದು ಕಡೆ ಸೇರ್ಕೊಂಡಿದ್ದೀವಿ. ಆಲ್ ಆಫ್ ಅಸ್ ವಿ ಹ್ಯಾವ್ ಅವರ್ ಓನ್ ಇಂಡಿಪೆಂಡೆಂಟ್ ಫೀಲ್ಡ್ಸ್. ನಾವು ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಕೊಂಡಿದ್ರು ವಿತ್ ಸಮ್ ಕಮಿಟ್ಮೆಂಟ್. ಆಲ್ ನಮ್ಮ ಎಂಟೈರ್ ನಮ್ಮ ಯಾವುದು EC ಅಂತೀವಿ ನಾವು, ಎಕ್ಸಿಕ್ಯೂಟಿವ್ ಕಮಿಟಿ ಇದೆ. ಈಚ್ ಒನ್ ಆಫ್ ದೆಮ್ ಅವರವರ ಫೀಲ್ಡಲ್ಲಿ ತುಂಬ ಇದು ಮಾಡ್ಕೊಂಡಿದ್ರು ಅದರಲ್ಲೇ ಅವರು ಟೈಮ್ ತಗೊಂಡು ಇಲ್ಲಿಗೆ ಬಂದು ಅಭಯಾಶ್ರಮದಲ್ಲಿ ಮಾಡ್ತಾ ಇದ್ರು. ಮೇಡಮ್ ಎಕ್ಸ್ಪ್ಲೇನ್ ಮಾಡಿದಂಗೆ ಅಭಯಾಶ್ರಮ ಶುರುವಾಗಿದ್ದು ಟ್ರಾಮಟೈಸ್ ಲೇಡೀಸನ್ನು ಮೇಲ್ತರಕ್ಕೆ ಅಥವಾ ಸೊಸೈಟಿಯಲ್ಲಿ ಫ್ರಿಂಜಸ್ ಅಲ್ಲಿ ಇರುವಂಥ ಲೇಡೀಸಿಗೆ ನಾವು ಹೆಲ್ಪ್ ಮಾಡಬೇಕಂತ ಸ್ಟಾರ್ಟ್ ಮಾಡಿರೋದು. ಒಂದು ದೊಡ್ಡ ವಿಷನ್ ಇಟ್ಕೊಂಡು ಮಾಡಿದ್ದಾರೆ. ಲಕಿಲಿ ಫಾರ್ ಅಸ್ ನಮಗೆ ಲ್ಯಾಂಡ್, ನಮಗೆ ಮೈಸೂರು ಮಹಾರಾಜರು ಲ್ಯಾಂಡ್ ಡೊನೇಷನ್ ಆಗಿ ಕೊಟ್ಟಿರೋದ್ರಿಂದ ಅಲ್ಲಿ ನಾವು ನೆಲೆ ಊರಕ್ಕೆ ನಮಗೆ ಸಾಧ್ಯ ಆಯಿತು. ಸೊ ಬೇಸಿಕಲಿ ನಮಗೆ ಜಾಗದ ಒಂದು ಇದಿಲ್ಲದೆ ಇರೋದ್ರಿಂದ ಬೇರೆದ್ರ ಬಗ್ಗೆ ನಾವು ಗಮನ ಕೊಡ್ತಾ ಆದಷ್ಟು ಲೇಡೀಸು, ವಿಮೆನ್ ಚಿಲ್ಡ್ರನ್ ಎಲ್ಲರನ್ನು ನಾವಲ್ಲಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಇಲ್ಲಿ ಅಭಯಾಶ್ರಮಕ್ಕೆ ಬರಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡು ಬಂದಾಗ ಇಟ್ ಈಸ್ ಅ ವೆರಿ 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 ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸ್ತು ನಮಗೆ. ನಾವು ಏನು ಮಾಡ್ತಾ ಇದ್ರು ನಾವು ಇನ್ನೊಬ್ರನ್ನ ಇದೇ ಫೀಲ್ಡಲ್ಲಿರೋ ಇನ್ನೊಬ್ರನ್ನ ನೋಡಿದ್ರೂ ನಮಗೆ ಗೊತ್ತಾಗೋದು ವೇರ್ ವಿ ಸ್ಟ್ಯಾಂಡ್ ಅಂತ. ನೀವು ಹೇಳ್ತಾ ಇದ್ದೀರಾ ನಿಮ್ಮ ಸಂಸ್ಥೆ 118 ವರ್ಷ ಆಗಿದೆ ಅಂತ. ನಮ್ಮ ಸಂಸ್ಥೆಗೆ 95 ಇಯರ್ಸ್ ಆಗ್ತಾ ಬಂದಿದೆ. ಸೊ 95 ಇಯರ್ಸ್ ಅಂದರೆ ನಿಮಗಿಂತಲೂ ನಾವು 20 ವರ್ಷ ಸಣ್ಣವ್ರು ಇರ್ಬೋದು. ಆದರೆ ಬೈ ಮೀನ್ಸ್ ಆಫ್ ವರ್ಕ್ ನೀವು ನಡೆಸ್ತಾ ಇರೋ ಅಷ್ಟು ಕೆಲಸ ನೋಡಿದ್ರೆ ನಾವು ನಿಮಗಿಂತಲೂ ಸುಮಾರು ಹಿಂದೆ ಇದ್ದೀವಿ ಅಂತ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ. ಸೊ ಇಲ್ಲಿ ಬಂದಿದ್ದು ನಮಗೆ ಒಳ್ಳೆ ಎಕ್ಸ್ಪೋಜರ್ ಆಯಿತು. ಆದಷ್ಟು ನಾವು ಟ್ರೈ ಮಾಡ್ತೀವಿ. ಬಟ್ ನಾನು ಇಲ್ಲಿ ಇಷ್ಟೊತ್ತು ಓಡಾಡಿದಾಗ ನನಗೆ ಅನಿಸಿದ್ದೇನೆಂದರೆ, ನಮ್ಮ ಈ ನಿಮ್ಮಲ್ಲಿ ಫೌಂಡರ್ ಏರಿದ್ದಾರೆ, ನಮ್ಮ ವರದ ಅಯ್ಯಂಗಾರ್, ವೆಂಕಟವರದ ಕೃಷ್ಣಮ್ಮ ಮತ್ತು ವೆಂಕಟವರದ ಅಯ್ಯಂಗಾರ್. ಅವರು ಐ ಥಿಂಕ್ ದೇರ್ ಆರ್ ವಿಷನರೀಸ್ ಬಿಯಾಂಡ್ ದೇರ್ ಏಜ್. ಅಂದರೆ ಅವರ ವಯಸ್ಸಿನ ಅಥವಾ ಅವರ ಕಾಲದಕ್ಕಿಂತಲೂ ತುಂಬ ಮುಂದಿನ ವಿಷನ್ ಇತ್ತು ಅವರಿಗೆ ಅನಿಸುತ್ತೆ. ಆ ಒಂದು ವಿಷನರಿ ಇದು ಅದರಿಂದನೇ ಇಷ್ಟು ಸ್ಟ್ರಾಂಗ್ ಆಗಿ ನಡ್ಕೊಂಡು ಹೋಗ್ತಾ ಇರೋದು ಅನಿಸುತ್ತೆ. ನಮ್ಮಲ್ಲಿ ಏನಾಯಿತು, ಯಾರು ಇಂಡಿವಿಜುವಲ್ ಆಗಿ ಯಾರೂ ಮಾಡಿದ್ವಿ. ಇಟ್ ವಾಸ್ ಆಲ್ವೇಸ್ ಅ ಕಲೆಕ್ಟಿವ್ ಎಫರ್ಟ್. ಸೊ ಹಾಗಾಗಿ ಆ ಕಲೆಕ್ಟಿವ್ ಎಫರ್ಟಿಗೂ ಇಂಡಿವಿಜುವಲ್ ವಿಷನ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಒಂದು ಕಲೆಕ್ಟಿವ್ ಅಂದಾಗ ಒಂದು ಡೆಮಾಕ್ರಸಿ ಬರುತ್ತೆ, ನಾವು ಮಾಡಬೇಕು. ಬಟ್ ಇಂಥದ್ದೆಲ್ಲ ನೋಡಿದ್ಮೇಲೆ ನಮಗೆ ತುಂಬ ಹೈಲಿ ಇನ್ಸ್ಪಿರೇಷನ್ ಆಗಿದೆ. ಸೊ ವಿ ಆರ್ ಥ್ಯಾಂಕ್ಫುಲ್ ಫಾರ್ ದ ಆಪರ್ಚುನಿಟಿ. ವಿ ವಿಲ್ ಆಲ್ಸೋ ಟ್ರೈ ಟು ಇದು ಎಷ್ಟು ಸಾಧ್ಯನೋ ಅಷ್ಟು ನಾವು ಒಂದು ಸ್ವಲ್ಪ ಅಳವಡಿಸ್ಕೊಳ್ಳೋಣ ಅಂತ ಮನಸ್ಸಾಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್.